ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ನಮ್ಮ ಪಾಪುಗೆ ಯಾವಾಗೂ ರಾಗಿ ಸರಿ ತಿನ್ನಿಸಿ ಅದಕ್ಕೂ ಬೇಜಾರಾಗೈತೆ. ಅದು ತಿಂತಾ ಇರಲಿಲ್ಲ ಪಾಪು. ಅದಕ್ಕೆ ಇವತ್ತು ವೆಜಿಟೇಬಲ್ ಸೂಪ್ ಮಾಡೋಣ, ತರಕಾರಿ ಸೂಪ್ ಮಾಡೋಣ, ತಿನ್ನುತ್ತೇನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ಏನೂ ಹಾಕಿಲ್ಲ, 3 ತರಕಾರಿ ಹಾಕಿದ್ದೀನಿ. ಒಂದು ಅರ್ಧ ಟೊಮೊಟೊ ಹಚ್ಕೊಂಡಿದ್ದೀನಿ, ಒಂದು 4 ಬೀನ್ಸು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟು ಫುಲ್ಲೆಲ್ಲ ಅರ್ಧ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ತರಕಾರಿ ಎಲ್ಲ ನೀಟಾಗಿ ತೊಳೆದು ಹಚ್ಚಿಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ರಿ. ಆಮೇಲೆ ಎಣ್ಣೆ ಹಾಕ್ಬೇಡ್ರಿ, ತುಪ್ಪ ಮಾತ್ರ ಹಾಕ್ರಿ. ತುಪ್ಪ ಹಾಕಿ ಆ ಬೀನ್ಸು ಕ್ಯಾರೆಟ್ನ ನೀಟಾಗಿ ಫ್ರೈ ಮಾಡಿ. ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿ. ಮಕ್ಕಳು ಯಾವಾಗೂ ರಾಗಿ ಸರಿ ತಿಂದು ಬೇಜಾರಾಗಿರುತ್ತೆ ಅವಕ್ಕೂ. ಅದಕ್ಕೆ 7 ತಿಂಗಳು ತುಂಬಿದ ಮಕ್ಳಿಗಾದ್ರೆ ಡಿಫ್ರೆಂಟಾಗಿ ಹಿಂಗೆ ಮಾಡಿಕೊಡ್ಬೋದು, ಏನೂ ಆಗೋಲ್ಲ. ಅವಕ್ಕೂ ಎಲ್ಲ ಅಭ್ಯಾಸ ಆಗಬೇಕಲ್ಲ, ತರಕಾರಿ ಫ್ರೂಟ್ಸು ಎಲ್ಲ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿರಿ. ಹಿಂಗೆ ಯಾವಾಗೂ ಒಂದೇ ಥರ ಇಟ್ಟರೆ ಚೆನ್ನಾಗಿರಲ್ಲ, ಅವಕ್ಕೂ ತಿನ್ನೋಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿರಿ. ನೋಡಿ, ಹಿಂಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಟೊಮೊಟೊ ಹಾಕಿ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಏನು ನೀರು ಹಾಕಬೇಡ್ರಿ, ಒಂದು ಗ್ಲಾಸಷ್ಟು ನೀರು ಹಾಕಿ. ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಮೆಣಸು ಹಾಕಿ, ಜಾಸ್ತಿ ಹಾಕಬೇಡ್ರಿ, ಅದು ಖಾರ ಇರುತ್ತೆ. ಅದಕ್ಕೋಸ್ಕರ ಒಂದು ಮೆಣಸು ಹಾಕಿ, ಮತ್ತು ಸ್ವಲ್ಪ ಉಪ್ಪು ಹಾಕಿ. ನೀವು ಹಳ್ಳುಪ್ಪು ಹಾಕಂಗಿದ್ರೆ ಒಂದು 4 ಕಳ್ಳು ಅಷ್ಟು ಹಾಕಿ. ನಾನು ಹಳ್ಳುಪ್ಪೆ ಹಾಕ್ತಿರೋದು, ಜಾಸ್ತಿ ಹಾಕಬೇಡ್ರಿ ಉಪ್ಪು. ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು 1 ಟೇಬಲ್ ಸ್ಪೂನಷ್ಟು ಮೈಸೂರು ಬೇಳೆ ಹಾಕಿ. ಮೈಸೂರು ಬೇಳೆನೇ ಹಾಕಿ, ನಮ್ಮ ಬೇಳೆ ಆದರೆ ಮಂದ ಆಗುತ್ತೆ. ಅದಕ್ಕೋಸ್ಕರ ಮೈಸೂರು ಬೇಳೆ 1 ಟೇಬಲ್ ಸ್ಪೂನಷ್ಟು ನೀಟಾಗಿ ತೊಳೆದು, ಅದು ಧೂಳಿರುತ್ತೆ ಜಾಸ್ತಿ, ನೀಟಾಗಿ ತೊಳೆದು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ. ಹಿಂಗೆ 4 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಹಿಂಗೆ ಬೆಂದಿರುತ್ತೆ. ಇವಾಗ ಬೆಂದಿರೋದನ್ನ ಡೈರೆಕ್ಟಾಗಿ ಸ್ಮ್ಯಾಶ್ ಮಾಡಾದರೂ ಹಂಗೆ ತಿನ್ನಿಸ್ಬೋದು, ಪಾಪು ತಿನ್ನುತ್ತೆ ಅಂದರೆ. ಇಲ್ಲ ಹಬ್ಳಿಸ್ಕೊಳುತ್ತೆ ಅಂತ ಅಂದರೆ ನೀಟಾಗಿ ಮಿಕ್ಸಿಗೆ ಹಾಕಿ ತಿನ್ನಿಸ್ರಿ. ನೋಡಿ, ನಾನು ಮಿಕ್ಸಿಗೆ ಹಾಕಿ ನಮ್ಮ ಪಾಪುಗೆ ತಿನ್ನಿಸ್ತೀನಿ. ನೋಡಿ, ಈ ಥರ ನುಣ್ಣಗೆ ಮಿಕ್ಸಿಗೆ ಹಾಕಿ ತಿನ್ನಿಸ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.